ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ ನಾಗೇಂದ್ರ ಸರ್, ಈಗ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಅಸ್ತಿತ್ವ ಗಟ್ಟಿಯಾಗಿದೆ ಅಂತ JDS-ನ ಭದ್ರಕೋಟೆ ಅಂತೆಲ್ಲ ನೀವು ಕರಿತೀರಿ. ಬಟ್ ಈಗ ಒಕ್ಕಲಿಗರು ಅತಿ ಹೆಚ್ಚಿನ ಶಕ್ತಿ ಆಗಿರೋದು JDS ಪಾಳೆಯಕ್ಕೆ ಅಂತ ಈಗೊಂದು ಆತಂಕ ಶುರುವಾಗಿದೆಯಾ ಸರ್? ಒಕ್ಕಲಿಗ ನಾಯಕ ಅಥವಾ ಇಂಥ ಚರ್ಚೆಗಳ ಮಧ್ಯದಲ್ಲಿ ಮುಖ್ಯಮಂತ್ರಿ ಪಟ್ಟದಲ್ಲಿ DK ಶಿವಕುಮಾರ್ ಕೂತ್ಕೊಂಡ ತಕ್ಷಣ ಕಂಪ್ಲೀಟ್ ಓಟ್ ಶಿಫ್ಟ್ ಆಗ್ಬಿಟ್ರೆ ಹೆಂಗಪ್ಪ ಅನ್ನುವಂಥ ಆತಂಕ ಇದೆಯಾ? ಸವಾಲುಗಳಿದೆಯಾ ಪ್ರಾದೇಶಿಕ ಪಕ್ಷದ? ನೀವು ಇವತ್ತು ಈ ಡಿಬೇಟ್ ಕರೆದಿರೋದೇ ನನಗೆ ಭಾರಿ ಖುಷಿ ಇದೆ. ಎಲ್ಲಿ ನಿಮಗೆ ಭಯ ಇರುತ್ತೋ, ಯಾರ ಮೇಲೆ ಭಯ ಇರುತ್ತೋ ಅವ್ರ ಬಗ್ಗೆ ನೀವು ಭಾರಿ ಎಚ್ಚರಿಕೆಯಿಂದ ಇರ್ತೀರಿ. ನಮ್ಮ ಹಳ್ಳಿಲಿ ಒಂದು ಟೆಂಟ್ ಇದೆ, ಯಾವುದೇ ಸಿನಿಮಾ ಹಾಕ್ಲಿ ಬೋಣಿಲಿ ಒಂದು ಹಾಡು ಹಾಕ್ತಾರೆ, ನಮೋ ವೆಂಕಟೇಶ ಅಂತೇಳಿ, ಭಗವಂತ ಕಾಪಾಡಪ್ಪ ನಮ್ಮನ್ನ, ಯಾವುದೇ ಕಾರಣಕ್ಕೂ ನಮ್ಮ ರಾಶಿಗೆ ಬರಬೇಡ. ಕಾರಣ ಇಷ್ಟೇನೆ, ಒಕ್ಕಲಿಗರ ನಾಯಕ ಅಂತಕ್ಕಂಥ ತಾವು ಪದ ಏನು ಬಳಕೆ ಮಾಡಿದ್ದೀರಿ, ಶ್ರೀಮಾನ್ ದೇವೇಗೌಡರು ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಅವರ ಆಡಳಿತದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜಗಳನ್ನು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಭಾಷಾತೀತವಾಗಿ ಎಲ್ಲರಿಗೂ ಸಮಪಾಲು ಸಮಬಾಳು ಕೊಟ್ಟಿದ್ದಕ್ಕೇ ಅವ್ರನ್ನ ಒಕ್ಕಲಿಗರ ನಾಯಕರು ಅಂತ ಆ ಸಮಾಜದವ್ರು ಹೇಳಿದ್ದು. ಕುಮಾರಣ್ಣ ಅವರಿಗೆ ಯಾವತ್ತು 20 ತಿಂಗಳು ಒಂದು ಅಧಿಕಾರವನ್ನು ಕೊಟ್ಟಿದ್ರು. ಎಲ್ಲ ಸಮಾಜಗಳು, ಉದಾಹರಣೆಗೆ ನೀವು ಯಾವ ರೈತರ ಸಾಲ ಮನ್ನಾ ಮಾಡಿದ್ರು, ಜಾತಿ ಧರ್ಮ ಭಾಷೆ ಯಾವುದೂ ಇರಲಿಲ್ಲ. ಯಾವೊಂದು ನೀವು ಸಾರಾಯಿ ನಿಷೇಧ ಮಾಡೋದು, ಯಾವ ಜಾತಿ ಇರಲಿಲ್ಲ, ಅದರಲ್ಲಿ ಯಾವ ಧರ್ಮ ಇರಲಿಲ್ಲ, ಯಾವ ಲಾಟ್ರಿ ನಿಷೇಧ ಇತ್ತು, ಯಾವ ಸ್ಕೂಲ್ಗಳು ತಂದ್ರು, ಯಾವ ಕಾಲೇಜ್ಗಳು ತಂದ್ರು, ಜಾತಿ ಧರ್ಮ ಇರಲಿಲ್ಲ. ಒಬ್ಬ ನಾಯಕನ ಈ ರೀತಿ ನಾಯಕ ಅಂತಾರೆ. ಇವತ್ತಿನ ನಿಮ್ಮ ಕೈಗೆ ಅಧಿಕಾರ ಬಂದಿದೆ, ಅವರು ಕೊಟ್ಟಂತ ಸಂದರ್ಭದಲ್ಲಿ, ಅವಕಾಶಗಳು ಕೊಟ್ಟಂತ ಸಂದರ್ಭದಲ್ಲಿ ಆ ಅವಕಾಶಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂಡ್ರು ಅಂತಕ್ಕಂಥದ್ದು ಇತಿಹಾಸ. ಆ ಕಾರಣದಿಂದ ಕೇವಲ ಒಂದು 12-13 ತಿಂಗಳು ದೇಶವನ್ನು ಆಳಿರ್ತಕ್ಕಂಥ 40 ವರ್ಷದ ಆಳಿರ್ತಕ್ಕಂಥ ಸರ್ಕಾರಕ್ಕೆ ಹೋಲಿಕೆ ಮಾಡ್ತಾರೆ ಅಂತಂದ್ರೆ ಅವ್ರ ಸಾಧನೆಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ನೀವು ನೋಡ್ಕೊಳ್ಳಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೊಂದು ಮಾತನ್ನು ಮಾತಾಡ್ತಾ ಇದ್ರು. ಆಗಲೇ ನನ್ನ ಮಿತ್ರ ಒಂದು ಒಳ್ಳೆ ಮಾತು ಹೇಳಿದ್ರು, ಕರ್ನಾಟಕ ಅಂತಂದ್ರೆ ಅಗಲ ಉದ್ದ ಇದೆ ಅಂತೇಳಿ. ಅವರು ಹೇಳಿದ್ದು ಎರಡೇ ಕ್ಷೇತ್ರ, ಯಾವುದು? ಚನ್ನಪಟ್ಟಣ, ರಾಮನಗರ ಮಾತಾಡಿದ್ರು. ಯಾಕೆ ನಮ್ಮ ಯುವರಾಜರ ಮೇಲೆ ಇಷ್ಟೊಂದು ಭಯ ಇದೆ ನಿಮಗೆ? ಬರ್ತಾರೆ, ಖಂಡಿತ ಬರ್ತಾರೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ. ನಿಮಗಿರ್ತಕ್ಕಂಥ ಭಯ ಒಂದೇ ಒಂದು, ನಿಖಿಲ್ ಕುಮಾರಸ್ವಾಮಿ. ಅದು ನಿಮ್ಮ ಕ್ಷೇತ್ರದಲ್ಲೇ ನಿಮ್ಮ ತಮ್ಮನ ಯಾವ ರೀತಿ ಸೋಲಿಸಿದೀವೋ ಅದೇ ರೀತಿ ನಿಮ್ಮಗಳನ್ನು ಕೂಡ ಸೋಲಿಸ್ತೀವಿ. ಕಾರಣ ಇಷ್ಟೇನೆ, ನಿಮಗೆ ಕೊಟ್ಟ ಕುದುರೆ ಏರ್ತಕ್ಕಂಥದಕ್ಕೆ ನಿಮಗೆ ಶಕ್ತಿ ಇರಲಿಲ್ಲ ಅಂತಕ್ಕಂಥ ಪದಬಳಕೆ ಆಗಲೇ ಯಾರೋ ಮಾತಾಡ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ, 3 ವರ್ಷ ಆಯ್ತು, ಸಾಧನೆಗಳ ಬಗ್ಗೆ ಮಾತಾಡಿ ತೋರಿಸಿ ಹೋಗಿ ಜನಗಳ ಮುಂದಕ್ಕೆ. 28ಕ್ಕೆ ಅವರೇ ಅಧಿಕಾರ ಕೊಡ್ತಾರೆ, ನಮ್ಮಗಳ ಬಗ್ಗೆ ನಮ್ಮೇಲೆ ಯಾಕೆ ಬೀಳ್ತೀರಾ ನೀವು? ನಾವು ನೋಡಿ ಉತ್ತಮ ಅಂತ ಕೆಲಸ ಮಾಡಿದ್ದೀವಿ ಅಂತ. ಮೇಡಮ್, ಈಗ ಉತ್ತರ ಕರ್ನಾಟಕ ವಿಚಾರ, ಅದು ಪ್ರಾದೇಶಿಕ ಪಕ್ಷದಲ್ಲಿ ಅಂದ್ರೆ JDS ನಲ್ಲಿ ನಿಮ್ಗೆ ಹಿರಿಯರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋ ಬೇಸರ ಇದೆ. ನೀವೇ ಹೇಳ್ದಂಗೆ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆ ಮಾಡ್ತಿದ್ದಾರೆ, ರಾಜ್ಯ ಸಂಚಾರ ಮಾಡ್ತಿದ್ದಾರೆ, ಬಟ್ 3 ಬಾರಿ ಸೋತಿದ್ದಾರೆ ಸರ್. ಅವ್ರನ್ನ ಮುಂದಿಟ್ಕೊಂಡು ನೀವು ಚುನಾವಣೆ ಫೇಸ್ ಮಾಡಕ್ಕಾಗಲ್ಲ? ಅವ್ರ ಫೇಸ್ ನ ಇಟ್ಕೊಂಡು ನೀವು ಒಂದು ಪ್ರಾದೇಶಿಕ ಪಕ್ಷವನ್ನ ಪುಷ್ ಮಾಡಕ್ಕಾಗತ್ತಾ ಅನ್ನೋದು ಪ್ರಶ್ನೆ ಇದೆ. ಉದಾಹರಣೆಗೆ ನಿಮ್ಗೊಂದು ಮಾತನ್ನು ಹೇಳ್ತಾ ಇದ್ದೀನಿ, 3 ಸಲ ಸೋತರು ಅಂತಕ್ಕಂಥ ಪದ ಬಳಕೆ ಎಲ್ಲರೂ ಮಾಡ್ತಿದ್ದಾರೆ. ಯಾಕೆ 3 ಸತಿ ಸೋತರು ಅಂತ ಅನ್ನೋದಕ್ಕೆ, ಇವರು ಒಂದ್ ಸೈಡ್ ಆದ್ರೆ 99 ಜನ ಕೂಡ ಒಟ್ಟಿಗೆ ಆಗ್ಬಿಟ್ರು. ಯಾಕೆ ಅಂತಂದ್ರೆ ಈ ವ್ಯಕ್ತಿ ಮುಂದಿನ ದಿನಗಳೇನಾದ್ರು ಬಂದ್ರೆ ನಮಗೆ ಏಟು ಪೆಟ್ಟಿದೆ ಅಂತಕ್ಕಂಥದ್ದು ನಂಬರ್ 1. ಆಮೇಲೆ ಸುಮ್ಮನೆ ಸೋಲಿಲ್ಲ. ಯಾವ ಮಂಡ್ಯದಲ್ಲಿ ಅವರು 5,75,000 ಮತಗಳು ಪಡಿತಾರೆ. ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಸೋಲುಗಳಲ್ಲ. ಯಾವ ರೀತಿ ಜಾತಿ ಧರ್ಮಗಳನ್ನು ತಂದ್ರು ಅಂತಕ್ಕಂಥದ್ದನ್ನ ನೋಡಿ. ನಿಖಿಲ್ ಕುಮಾರಸ್ವಾಮಿ ಅವರೇ ಬೂಸ್ಟರ್ ಡೋಸ್ ಅವ್ರನ್ನ ಇಟ್ಕೊಂಡು ಪಕ್ಷ ಸಂಘಟನೆ 101% ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಬರ್ತಾ, ಅವ್ರು ಇವತ್ತಿಂದನೇ ಸುಡಬೇಕು ಅಂತಕ್ಕಂಥ ಒಂದು ನೀವು ಯೋಜನೆ ಏನ್ ಮಾಡಿದ್ದೀರಾ? ನಿಮ್ಮ ಕೈಯಲ್ಲಿ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡಕ್ ನಿಮ್ ಕೈಯಲ್ಲಿ ಆಗ್ದೇನೆ ನೀವು ಯಾರನ್ನೋ ಟೀಕೆ ಮಾಡ್ಕೊಂಡು ಅವ್ರ ಮೇಲೆ ಮಾಡಕ್ಕಾದ್ರೆ ಜನ ಇನ್ನ ದಂಗೆ ಹೇಳ್ತಾರೆ. ಜಾತ್ಯತೀತ ಜನತಾದಳನ ಈ ರಾಜ್ಯದಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರದ ಜೊತೆ ನಾವು ಒಟ್ಟಾಗಿ 28ರಲ್ಲಿ ನಾವೇ ಇರ್ತೀವಿ ಖಂಡಿತ. ಓಕೆ ರಘು ಸರ್, ಕಾಂಗ್ರೆಸ್ಗೆ ಯಾಕೆ ಟಾರ್ಗೆಟೆಡ್ JDS ಅಂತ ಪ್ರಶ್ನೆ ಆಗ್ತಾ ಇದೆ? ಪ್ರಾದೇಶಿಕ ಪಕ್ಷ ಕಟ್ರೆ ಭಯಾನ, ಆತಂಕನ, ಅಥವಾ ಅಸ್ತಿತ್ವದ ಪ್ರಶ್ನೆ ಕಾಡ್ತಿದೆಯಾ DK ಶಿವಕುಮಾರ್ ಅವ್ರಿಗೆ, ಅಥವಾ ಪರ್ಸನಲ್ ಟಾರ್ಗೆಟ್ಗಳಾಗಿತ್ತು ಈ ಹಿಂದೆ? ಎಷ್ಟರ ಮಟ್ಟಿಗೆ ಅಂದ್ರೆ ಏಕವಚನದಲ್ಲಿ ವಾಗ್ದಾಳಿಗಳಾಗಿ ಹೋಗ್ಬಿಡ್ತು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಅಂತ. ಸೊ ಅದನ್ನೆಲ್ಲವನ್ನ ತೀರಿಸ್ಕೊಳ್ತಿದ್ದಾರಾ DK ಶಿವಕುಮಾರ್ ಅನ್ನೋ ನೋಡಿ, ಮೊದಲನೇದಾಗಿ ತಾವು DK ಶಿವಕುಮಾರ್ ಬಗ್ಗೆ ಮಾತಾಡ್ತಾ ಇದ್ದೀರಿ. DK ಶಿವಕುಮಾರ್ ಅವರು ಸರ್ವ ಜನಾಂಗದ ಸರ್ವ ಧರ್ಮಗಳ ನಾಯಕರು. ಸೊ ಒಂದು ಒಕ್ಕಲಿಗರ ಸಮುದಾಯದಲ್ಲಿ ಹುಟ್ಟಿರಬಹುದು, ಆದರೆ 7 ಕೋಟಿ ಕನ್ನಡಿಗರ ನಾಯಕನಾಗಿ 7 ಕೋಟಿ ಕನ್ನಡಿಗರನ್ನು ಹುರಿದುಂಬಿಸಿ ಓಟ್ ಹಾಕೋದು ಬೇರೆ, ಬಟ್ 7 ಕೋಟಿ ಕನ್ನಡಿಗರ ಪರವಾಗಿ ಕೆಲಸ ಮಾಡಿದ್ದಂತ DK ಶಿವಕುಮಾರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ. ಯಾವ್ದು ಹೇಳಿ ಸರ್? 7 ಕೋಟಿ ಕನ್ನಡಿಗರು ಮಾಡಿರ್ತಕ್ಕಂಥ ಕೆಲಸ ಯಾವ್ದು ಹೇಳಿ ಸರ್? ನೋಡೋಣ ಒಂದ್ ಹೇಳ್ಬಿಡಿ, ನಾನು ಎದ್ದೋಯ್ತೀನಿ ಇಲ್ಲಿಂದ. ಯಾವ್ದು ಸರ್ ಅದು? ನೀವು ಯಾವ ಕೆಲಸವನ್ನ 7 ಕೋಟಿ ಜನಕ್ಕೆ ಮಾಡಿದ್ದಾರೆ ಅಂತ ಒಂದ್ ಹೇಳ್ಬೇಕು ಇವರು.
ರಘು ಸರ್ ಒಂದು ಎಕ್ಸಾಂಪಲ್ ಕೊಟ್ಟು ಮುಂದಕ್ಕೆ ಹೋಗ್ಬಿಡಿ ನೋಡಿ 7 ಕೋಟಿ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು ಸಿದ್ದರಾಮಯ್ಯ ಅವರ ಜೊತೆ ಸೇರೆ ಈ ಕನಸಿನ ಕೂಸನ್ನ 7 ಕೋಟಿ ಕನ್ನಡಿಗರಿಗೆ ಸಿದ್ದರಾಮಯ್ಯ ಅವರು ಬಂದ್ರು ನಿನ್ನೆ ಇವರೇ ಹೇಳಿದ್ದಾರೆ ಯಾವ ಯೋಜನೆಗಳು ಉಚಿತಗಳು ಕೊಟ್ಟಿದ್ವಿ ಅಲ್ಲ ಮೇಡಮ್ ಉಚಿತಗಳಲ್ಲಿ ಅವೈಜ್ಞಾನಿಕವಾದ ಕೆಲಸ ಇದೆ ಅಂತ ನಿನ್ನೆಲ್ಲ ಇವರೇ ಭಾಷಣ ಮಾಡಿದ್ದಾರೆ. ಒಂದ್ ಸೆಕೆಂಡ್ ರಘು ಸರ್ ಒಂದ್ ಕಂಪ್ಲೀಟ್ ನಿಮಿಷ ನನ್ನ ಸಮಯದಲ್ಲಿ ದಯವಿಟ್ಟು ನಾನು ಜಗಳಾಡಕ್ ಬಂದಿಲ್ಲ. ಓಕೆ, ನಮ್ಮ ಜೆಡಿಎಸ್ ವಕ್ತಾರ ಮನವಿ ಮಾಡ್ಕೊಳ್ತೇನೆ. ಸೊ ಡಿ ಕೆ ಶಿವಕುಮಾರ್ ಅವರು 7 ಕೋಟಿ ಕನ್ನಡಿಗರ ಪರವಾಗಿ 7 ಕೋಟಿ ಕನ್ನಡಿಗರಿಗೆ ಏನು ಅವರ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣದಿಂದಲೇ 136 ಸ್ಥಾನಗಳನ್ನು ಗೆದ್ದಿದ್ದು 2028 150 ಸ್ಥಾನ ಗೆಲ್ತೀವಿ ನಾವು. ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರಿಗೆ ಕೊಟ್ಟಂತ ಅವಕಾಶವನ್ನ ಒಂದು ಕಾಲದಲ್ಲಿ ಇತ್ತು, ಹಳೆ ಮೈಸೂರು ಭಾಗ ಅಂತಾರೆ, ಜೆಡಿಎಸ್ ಅಂತ ಇತ್ತು. ಎಸ್, ಆ ಪ್ರಾಬ್ಲಮ್ ನಾನು ಒಪ್ಕೊಳ್ತೇನೆ. ನಾನು ಈಗಲೂ ಹೇಳ್ತೇನೆ, ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಮರ್ಥತೆ ಇದೆ, ಸಾಮರ್ಥ್ಯ ಇದೆ. ಆದ್ರೆ ಆ ಸಾಮರ್ಥ್ಯ ನಾಳೆನೇ ಅನಾವರಣ ಆಗುತ್ತಾ ಅದು ನನಗೆ ಕಾಣಿಸ್ತಿಲ್ಲ. ಓಕೆ, ಅವರಲ್ಲಿ ಸಾಮರ್ಥ್ಯ ಎಲ್ಲ ಸೋತಿದ್ದಾರೆ ಅಂದ ತಕ್ಷಣ ಅವರಿಗೆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆ ಕೆಟ್ಟ ಮಾತು ಹೇಳೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರಾಜಕೀಯ ನಮ್ಮ ಪಕ್ಷದಲ್ಲೂ ಹಾಗೇನೆ ಯುವಕರು ಬಂದಾಗ ಅವಕಾಶನ ಒಮ್ಮೆಲೆ ಸಿಗೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ 20-30 ವರ್ಷ 33 ವರ್ಷದ ನಂತರ ಅವರು ಮುಖ್ಯಮಂತ್ರಿ ಆಗಲಿ, ನಮಗೆ ಅದರ ಬಗ್ಗೆ ಏನು ಬೇಸರ ಇಲ್ಲ. ಆದ್ರೆ ನಿಜವಾಗ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಯಾಕೆ ಇಷ್ಟು ಹೀನಾಯ ಪರಿಸ್ಥಿತಿಗೆ ಹೋಗಿದೆ ಅಂದ್ರೆ ಅವರ ಸ್ವಯಂಕೃತ ಅಪರಾಧ. ಹೀನಾಯ ಪರಿಸ್ಥಿತಿ ಇಲ್ಲ, ಯಾವುದ್ರಲ್ಲಿ ಹೀನಾಯ ಪರಿಸ್ಥಿತಿ ಅಂತ ಪದಬಳಕೆ ಮಾಡ್ತಾ ಇದ್ದಾರೆ ನೀವು. ಪದಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜವಾಬ್ದಾರಿತ ಮಾತುಗಳು ಮಾತಾಡಬೇಕು. ನೀವು ಸುಮ್ಮನೆ ಬೇಕಾದ್ರೆ ಮಾತಾಡೋದಾದ್ರೆ ಮೇಡಮ್ ನಾವು ಪ್ರೂವ್ ಮಾಡಿ ತೋರಿಸಿದ್ದೀವಿ ಅದನ್ನ. ಯಾವ್ದು ಹೀನಾಯ ಅಂತಕ್ಕಂಥದ್ದು ಹೇಳಕ್ ಹೇಳಿ ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ರಘು ಸರ್ ಹೀನಾಯ ಅನ್ನೋ ಪದ ಬಳಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಹೀನಾಯ ಸ್ಥಿತಿ ಯಾಕೆ ಅಂತ ಹೇಳಿದ್ರೆ ಪ್ಲೀಸ್ ನೋಡಿ, ಹೀನಾಯ ಸ್ಥಿತಿ ಅಂತ ಹೇಳಿದ್ರೆ 2004ರಲ್ಲಿ 68 ಸ್ಥಾನ ಗೆದ್ದಂತ ಜೆಡಿಎಸ್ ಅದಾದ ನಂತರ ಮೇಲೆ ಏಳಲೇ ಇಲ್ಲ. ಕಳೆದ ಬಾರಿ 2018ರಲ್ಲಿ 40 ಸ್ಥಾನ ಗೆದ್ದಿತ್ತು, ಈಗ 19 ಸ್ಥಾನ ಗೆದ್ದಿದೆ. ಅಂದ್ರೆ ಜೆಡಿಎಸ್ ನ ಅವನತಿ ಮೇಲಿಂದ ಕೆಳಗಡೆ ಬರ್ತಾ ಇದೆ ಹೊರತು ಕೆಳಗಡೆಯಿಂದ ಮೇಲೆ ಹೋಗ್ತಾ ಇಲ್ಲ. ಓಕೆ, ಪ್ಲೀಸ್ ನಾವು ಗತಿ ಇಲ್ಲ ಅಂತಂದ್ರೆ ನಿಮಗೆ ಸರ್ಕಾರ ಮಾಡಕ್ ನಿಮ್ಗೆ ಇದೇ ಇಲ್ಲ, ದಾರಿನೇ ಇರ್ಲಿಲ್ಲ.